everyone, welcome back to the Physics Wala. I'm your sweet mentor Ritika ma'am. So ಇವತ್ತು ನಾನು ನಿಮಗೆ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ ಚಾಪ್ಟರ್ ಇಂದ ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ಹೇಳ್ಕೊಡ್ತೇನೆ. ಪ್ಲಸ್ ಆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಿಂತ ಮುಂಚೆ ನಿಮಗೆ ಈ ಚಾಪ್ಟರ್ ಇಂದ ಲೈಕ್ ಎಕ್ಸಾಂಪಲ್ ನಿಮಗೆ FA ಎಕ್ಸಾಮ್ಸ್ ದಲ್ಲಿ ನಿಮ್ಗೆ ಆಲ್ಮೋಸ್ಟ್ 40 ಮಾರ್ಕ್ಸ್ ಇರುತ್ತೆ, ರೈಟ್? ಈಗ 40 ಮಾರ್ಕ್ಸ್ ದಲ್ಲಿ ಕೆಮಿಸ್ಟ್ರಿ ಇದು ದಟ್ ಇಸ್ ಅಬೌಟ್ ಕೆಮಿಸ್ಟ್ರಿದು ಎಷ್ಟು ಮಾರ್ಕ್ಸ್ ಕೇಳ್ತಾರಪ್ಪ ಅನ್ನೋದು ಬಹಳ ಇಂಪಾರ್ಟೆಂಟ್ ಥಿಂಗ್ ಇದೆ. ಓಕೆ, ಈಗ ಕೆಮಿಸ್ಟ್ರಿದಲ್ಲಿ ಆ 40 ಮಾರ್ಕ್ಸ್ ದಿಂದ ಎಷ್ಟಪ್ಪ ಕ್ವಶನ್ಸ್ ಎಷ್ಟು ಕ್ವಶನ್ಸ್ ಇಲ್ಲದ್ರೆ ಎಷ್ಟು ಮಾರ್ಕ್ಸ್ ಮಿನಿಮಮ್ ಆಗಿ ಕೇಳಬಹುದು? ದೇ ಮೈಟ್ ಅಟ್ ಲೀಸ್ಟ್ ಆಸ್ಕ್ ಟಿಲ್ 12 ಮಾರ್ಕ್ಸ್. ಓಕೆ, 12 ಮಾರ್ಕ್ಸ್ ತನಕ ನಿಮಗೆ ಈ ಚಾಪ್ಟರ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ತೀತಾ ಎಲ್ಲರಿಗೂ? ಸೊ ಈ ಚಾಪ್ಟರ್ ಇಂದ ಆಲ್ಮೋಸ್ಟ್ 12 ಮಾರ್ಕ್ಸ್ ತನಕ ಕೇಳಬಹುದು ನಿಮ್ FA1 ಎಕ್ಸಾಮ್ ದಲ್ಲಿ. ಓಕೆ, FA1 ಎಕ್ಸಾಮ್ ದಲ್ಲಿ ತೀತಾ. ಸೊ ಸ್ವಲ್ಪ ಸ್ಕೂಲ್ಸ್ ದಲ್ಲಿ ಇಟ್ ಇಸ್ ಲೈಕ್ 20 ಮಾರ್ಕ್ಸ್, ಆಕ್ಚುಲಿ 40 ಮಾರ್ಕ್ಸ್ ಇರುತ್ತೆ. 40 ಮಾರ್ಕ್ಸ್ ದಲ್ಲಿ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮೂರು ಇನ್ಕ್ಲೂಡ್ ಇರುತ್ತೆ. ಅದರಿಂದ ನಾನು ಕೆಮಿಸ್ಟ್ರಿ ಬಗ್ಗೆ ನಿಮಗೆ ಹೇಳ್ಕೊಟ್ಟೆ. ಓಕೆ, ಸೊ ಯಾವ್ಯಾವ ತರಹದ ಕ್ವಶನ್ಸ್ ನ ಕೇಳಬಹುದು ಅನ್ನೋದು ನೋಡ್ಕೊಳ್ಳಿ ಚೆನ್ನಾಗಿ. ಕ್ಲಿಯರ್? ಸೊ ದಟ್ ಇಸ್ ಅಬೌಟ್ ಕೆಮಿಸ್ಟ್ರಿದು ಕೆಮಿಕಲ್ ರಿಯಾಕ್ಷನ್ಸ್ ದಿಂದ ಯಾವ್ಯಾವ ತರ ಕ್ವಶನ್ಸ್ ನ ಕೇಳಬಹುದು. ವಾಟ್ ಹ್ಯಾಪನ್ಸ್ ವೆನ್ ಅ ಮ್ಯಾಗ್ನೀಸಿಯಂ ರಿಬನ್ ಇಸ್ ಬರ್ನ್ಟ್ ಇನ್ ದ ಏರ್? ಸೊ ಯಾವಾಗ ಮ್ಯಾಗ್ನೀಸಿಯಂ ರಿಬನ್ ಅನ್ನ ಬರ್ನ್ ಮಾಡ್ತೇವೆ ಏರ್ ದಲ್ಲಿ ಯಾವ ತರ ರಿಯಾಕ್ಷನ್ ಅನ್ನ ಫಾರ್ಮ್ ಮಾಡುತ್ತೆ? ಓಕೆ, ಇಲ್ಲಾದ್ರೆ ಓಕೆ ದಟ್ ಇಸ್ ರೈಟ್ ಅ ಬ್ಯಾಲೆನ್ಸ್ ದಲ್ಲಿ ದ್ವಿತೀಯ ತಕ್ಷಣ ಕ್ರಿಯೆಯ ಸರಿದೊಂದಿಗೆ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕ್ವಶನ್ ಕೇಳಬಹುದು. ಇಲ್ಲಾದ್ರೆ ಉಸಿರಾಟ ಕ್ರಿಯೆಯನ್ನು ದಟ್ ಇಸ್ ವೈ ಇಸ್ ರೆಸ್ಪಿರೇಷನ್ ಕನ್ಸಿಡರ್ಡ್ ಆನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್? ಬಹಿರುಷ್ಠಗೆ ಕ್ರಿಯೆ ಎಂದು ಯಾಕೆ ಪರಿಚಯಿಸಲಾಗುತ್ತದೆ ಅನ್ನೋದು ಕ್ವಶನ್. ಈ ತರ ಟೈಪ್ ಆಫ್ ಕ್ವಶನ್ಸ್ ಅನ್ನ ಆಕ್ಚುಲಿ ಕೆಮಿಕಲ್ ರಿಯಾಕ್ಷನ್ಸ್ ಮತ್ತೆ ಇಕ್ವೇಷನ್ ಚಾಪ್ಟರ್ ಇಂದ ಕೇಳ್ತಾರೆ. ಕ್ಲಿಯರ್? ಲೈಕ್ ಎಕ್ಸಾಂಪಲ್, ವಾಟ್ ಇಸ್ ದ ಪ್ರಿಪರೇಷನ್ ಆಫ್ ಪ್ರೆಸಿಪಿಟೇಷನ್ ಆಫ್ ದ ರಿಯಾಕ್ಷನ್? ಇಲ್ಲಾದ್ರೆ ಸಂಚಾರಣ ಮತ್ತು ಕಮಟುತನ ಬದ್ಧಗಳನ್ನು ವಿವರಿಸುವಾಗ ಹಾಗೂ ಪ್ರತಿಯೊಂದಕ್ಕೂ ಒಂದು ತಡೆಗಟ್ಟುವ ಕ್ರಮವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಾದ್ರೆ ವೈ ಆರ್ ದ ಡಿಕಂಪೋಸಿಷನ್ ರಿಯಾಕ್ಷನ್ ಕಾಲ್ಡ್ ದ ಅಪೋಸಿಟ್ ಆಫ್ ದ ಕಾಂಬಿನೇಷನ್ ರಿಯಾಕ್ಷನ್? ಇವೆಲ್ಲ ಅಪ್ಲಿಕೇಶನ್ ಬೇಸ್ಡ್ ಟೈಪ್ ಆಫ್ ಕ್ವಶನ್ಸ್. ಅಂದ್ರೆ ವಿಭಜನ ಕ್ರಿಯೆಗಳನ್ನು ಸಂಯೋಗ ಕ್ರಿಯೆಗಳ ವಿರುದ್ಧ ಎಂದು ಯಾಕೆ ಕರೆಯಲಾಗುತ್ತದೆ? ಇವೆಲ್ಲ ಟೈಪ್ ಆಫ್ ಕ್ವಶನ್ಸ್ 2 ಮಾರ್ಕ್ಸ್ ಗೆ 1 ಮಾರ್ಕ್ಸ್ ಗೆ ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ಈ ತರ ಕ್ವಶನ್ಸ್ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೇನೆ. ಸೊ ಈ ತರ ಕ್ವಶನ್ಸ್ ಅಕಸ್ಮಾತ್ ನಿಮಗೆ ಬೇಕು ಅಂಡ್ ಈ ತರ ಕ್ವಶನ್ಸ್ ನಾಟ್ ಓನ್ಲಿ ದ ಸಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸ್, ನಿಮಗೆ ಯಾವ ತರ MCQ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾರೆ ಆ ಎಲ್ಲ MCQ ಟೈಪ್ ಆಫ್ ಕ್ವಶನ್ಸ್ ಮತ್ತೆ ಸಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸ್ ನಾನು ನಿಮಗೆ PW 8th 9th 10th ವಾಟ್ಸ್ಆಪ್ ಚಾನಲ್ ನಲ್ಲಿ ಹಾಕ್ತಿರ್ತೇನೆ. ಸೊ ಮೇಕ್ ಶೋರ್ ಟು ಫಾಲೋ ದ ವಾಟ್ಸ್ಆಪ್ ಚಾನಲ್ ಆಫ್ PW 8th 9th 10th. ಅದರಲ್ಲಿ ಹೋಗಿ ನೀವು ಕ್ವಶನ್ಸ್ ಚೆಕ್ ಮಾಡ್ಕೋಬಹುದು. ಅದರಲ್ಲಿ ಇನ್ನ ಅಪ್ಡೇಟ್ಸ್ ಬೇಕಲ್ಲ ಅಂತೆಲ್ಲ ಅಪ್ಡೇಟ್ಸ್, ಈ ತರ ಕ್ವಶನ್ಸ್ ಕೊಡ್ತಿದ್ದೇವೆ, ಈ ತರ ಆನ್ಸರ್ಸ್ ಸಿಗ್ತಿದೆ, ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಅವೆಲ್ಲ ಅಪ್ಡೇಟ್ಸ್ ನಿಮಗೆ ಸಿಗೋದು PW 8th 9th 10th ಅಲ್ಲಿ. ಸೊ ಅದನ್ನ ಫಾಲೋ ಮಾಡ್ಕೊಂಡ್ಬಿಟ್ರೆ ನಿಮಗೆ ಯು ಪೀಪಲ್ ವಿಲ್ ಈಸಿಲಿ ಗೆಟ್ ಆಲ್ ದ ಕ್ವಶನ್ಸ್. ಸೊ ಅದನ್ನ ನೋಡ್ಕೊಂತಿರ್ಬೇಕು ನೀವು. ಓಕೆ, ಅಂಡ್ ಮೇನ್ ಥಿಂಗ್ ನಿಮ್ದು 40 ಮಾರ್ಕ್ಸ್ ದಲ್ಲಿ ಆ 12 ಮಾರ್ಕ್ಸ್ ಕೆಮಿಸ್ಟ್ರಿ ಕ್ವಶನ್ ಅದು ಫಸ್ಟ್ ಚಾಪ್ಟರ್ ಇಂದ ಕ್ವಶನ್ಸ್ ಎಲ್ಲ ಬರುತ್ತೆ. ಸೊ ಅದ್ರ ಸಲುವಾಗಿ ಮೇಕ್ ಶೋರ್ ಮೇನ್ ಬೋರ್ಡ್ಸ್ ದಲ್ಲಿ ಅಂತೂ ಬರೋದು 6 ಮಾರ್ಕ್ಸ್, ಬಟ್ ಮೇನ್ ಬೋರ್ಡ್ಸ್ ಗಿಂತ ನಮ್ಗೆ FA1 ಎಕ್ಸಾಮ್ ಇಂಪಾರ್ಟೆಂಟ್ ಇದೆ. ಬಿಕಾಸ್ FA1 ಅನ್ನು ಇನ್ಕ್ಲೂಡ್ ಆಗುತ್ತೆ ನಮ್ಮ ಮೇನ್ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ. ಸೊ ಮೇಕ್ ಶೋರ್ ನೀವು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಸೊ ಈ ತರ ಟೈಪ್ ಆಫ್ ಮತ್ ಕ್ವಶನ್ಸ್ ಬೇಕಂದ್ರೆ PW 8th 9th 10th ಅಲ್ಲಿ ನೋಡ್ಕೋಬಹುದು, ಅಲ್ಲಿ ಅಪ್ಡೇಟ್ ನಾವು ಕೊಡ್ತೇವೆ. Okay, till then, see you everyone. Bye bye.